ಮಾರ್ಕೆಟ್ ಬೀಳ್ತಿದೆ, ಎಲ್ಲೆಲ್ಲೂ ಒಂದು ರೀತಿ ಟೆನ್ಷನ್. ಆದ್ರೆ ಹೀಗೆ ಬೀಳೋ ಮಾರ್ಕೆಟ್ ಒಂದು ಒಳ್ಳೆ ಸುದ್ದಿ ಅಂದ್ರೆ ಹೌದು, ಇದ್ರಲ್ಲೇ ಒಂದು ಅವಕಾಶ ಅಡಗಿರ್ಬೋದು. ಸರಿ, ಬನ್ನಿ ಇದರ ಹಿಂದಿನ ಅಸಲಿ ಕತೆ ಏನು ಅಂತ ನೋಡೋಣ. ನೋಡಿ, ಕಳೆದ 1 ವರ್ಷದಿಂದ ಮಾರ್ಕೆಟ್ ಜಾಗ ಬಿಟ್ಟು ಕದಲೇ ಇಲ್ಲ. ಝೀರೋ ರಿಟರ್ನ್ಸ್, ಕೆಲವೊಮ್ಮೆ ನಷ್ಟ ಕೂಡ ಆಗಿದೆ. ಇಂಥ ಟೈಮ್ನಲ್ಲಿ ಹೂಡಿಕೆದಾರರಿಗೆ ಬೇಜಾರಾಗೋದು, ಭರವಸೆ ಕಳೆದುಕೊಳ್ಳೋದು ತುಂಬಾ ಸಹಜ. ಹಾಗಾದ್ರೆ ಮಾರ್ಕೆಟ್ ಹೀಗಿರುವಾಗ ಇದರಲ್ಲಿ ಅವಕಾಶ ಎಲ್ಲಿದೆ ಅಂತ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ? ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಮುಖ್ಯ ಪ್ರಶ್ನೆನೇ ಇದು. ಎಲ್ಲರೂ ಭಯಪಡ್ತಿದ್ದಾರೆ, ಆದರೆ ಡೇಟಾ ಏನ್ ಹೇಳುತ್ತೆ? ಬನ್ನಿ ತಿಳ್ಕೊಳ್ಳೋಣ. ಒಂದ್ ವಿಷಯ ನೆನ್ಪಿಡಿ, ಎಲ್ರೂ ಒಂದೇ ಕಡೆ ನೋಡುವಾಗ ದುಡ್ಡು ಮಾಡೋದು ಕಷ್ಟ. ಎಲ್ರೂ ಕಡೆಗಣಿಸಿದ ಜಾಗದಲ್ಲೇ ನಿಜವಾದ ಸಂಪತ್ತು ಸೃಷ್ಟಿಯಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಬನ್ನಿ ಒಂದು ಹಳೆ ಕತೆ ನೋಡೋಣ. ಇದರ ಅರ್ಥ ತುಂಬಾ ಸಿಂಪಲ್. ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಎಲ್ಲರಿಗೂ ಗೊತ್ತಾಗಿದೆ ಅಂದ್ರೆ ಆ ಆಪರ್ಚುನಿಟಿ ಆಲ್ರೆಡಿ ಮುಗಿದು ಹೋಗಿದೆ ಅಂತಾನೆ ಅರ್ಥ. ನಿಜವಾದ ಅವಕಾಶಗಳು ಯಾವಾಗ್ಲೂ ಜನ ಮಾತನಾಡೋದಕ್ಕೆ ವಿರುದ್ಧವಾಗಿರುತ್ತೆ. ಸರಿ, 2000ನೇ ಇಸ್ವಿ ಆರಂಭದ ದಿನಗಳಿಗೆ ಹೋಗೋಣ. ಆ ಟೈಮ್ನಲ್ಲಿ ಬ್ಯಾಂಕ್ ಎಫ್ಡಿಗಳಲ್ಲಿ 11-13% ಬಡ್ಡಿ ಸಿಗ್ತಿತ್ತು. ಗವರ್ಮೆಂಟ್ ಬಾಂಡ್ಗಳಲ್ಲಿ 9-10%. ಇಷ್ಟು ಒಳ್ಳೆ ಸೇಫ್ ರಿಟರ್ನ್ಸ್ ಇರುವಾಗ ಯಾರು ತಾನೇ ರಿಸ್ಕ್ ತಗೊಂಡು ರಿಯಲ್ ಎಸ್ಟೇಟ್ ಕಡೆ ನೋಡ್ತಾರೆ? ಬಹುಶಃ ಯಾರೂ ಇಲ್ಲ. ಆದರೆ ಮುಂದಿನ 2 ವರ್ಷಗಳಲ್ಲಿ ಇಡೀ ಆಟವೇ ಬದಲಾಯಿತು. ರಿಸ್ಕ್ ಫ್ರೀ ಅಂತಿದ್ದ ಗವರ್ಮೆಂಟ್ ಬಾಂಡ್ಗಳ ಮೇಲಿನ ಬಡ್ಡಿ 10%ಇಂದ ಸೀದಾ 5%ಗೆ ಬಿತ್ತು. ಇದು ಇಡೀ ಇನ್ವೆಸ್ಟ್ಮೆಂಟ್ ಲೆಕ್ಕಾಚಾರವನ್ನೇ ತಲೆಕೆಳಗು ಮಾಡ್ತು. ಹೀಗೆ ಎಫ್ಡಿ ಬಾಂಡ್ಗಳಲ್ಲಿ ರಿಟರ್ನ್ಸ್ ಕಮ್ಮಿಯಾದಾಗ ಜನ ತಮ್ಮ ಹಣವನ್ನ ಎಲ್ಲಿ ಹಾಕೋದು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಆಗ ಅವರ ಕಣ್ಣಿಗೆ ಬಿದ್ದಿದ್ದೇ ಅದುವರೆಗೂ ಯಾರೂ ಕೇರ್ ಮಾಡ್ದಿದ್ದ ರಿಯಲ್ ಎಸ್ಟೇಟ್. ದುಡ್ಡು ಆ ಕಡೆ ಹರಿಯೋಕ್ ಶುರುವಾಯಿತು. ಆಮೇಲೆ ಆಗಿದ್ದೆ ಒಂದು ದೊಡ್ಡ ರಿಯಲ್ ಎಸ್ಟೇಟ್ ಬೂಮ್. ಸರಿ, ಇದು ಹಳೆಯ ಕಥೆ. ಈಗ ಸದ್ಯದ ಪರಿಸ್ಥಿತಿಗೆ ಬರೋಣ. ನಮ್ಮ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಕಥೆ ಏನು? ಮಾರ್ಕೆಟ್ ಚೀಪ್ ಆಗಿದ್ಯಾ ಅಥವಾ ದುಬಾರಿ ಆಗಿದ್ಯಾ? ಇದನ್ನ ಕಂಡಿಡಿಯೋಕೆ ಒಂದು ಮುಖ್ಯವಾದ ಮೆಟ್ರಿಕ್ ಇದೆ. ಅದನ್ನ PE ರೇಷಿಯೋ ಅಂದ್ರೆ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಸ್ಟಾಕ್ ಅಥವಾ ಮಾರ್ಕೆಟ್ ಅಗ್ಗನ ಅಥವಾ ದುಬಾರಿನ ಅಂತ ಹೇಳೋಕೆ ಇದು ಹೆಲ್ಪ್ ಮಾಡುತ್ತೆ. PE ರೇಷಿಯೋ ಕಡಿಮೆ ಇದ್ರೆ ಅದು ಅಗ್ಗ ಮತ್ತು ಇನ್ವೆಸ್ಟ್ ಮಾಡೋಕ್ಕೆ ಒಳ್ಳೇದು ಅಂತ ಅರ್ಥ. ಈಗ ನಿಫ್ಟಿ PE ನೋಡೋಣ. ಇವತ್ತು ಇದರ ವ್ಯಾಲ್ಯೂ 21.3 ಇದೆ. ಅದೇ ಕೋವಿಡ್ ಟೈಮ್ನಲ್ಲಿ ಮಾರ್ಕೆಟ್ ಬಿದ್ದಾಗ ಇದು 18.7 ಇತ್ತು. ಇದನ್ನ ಹೀಗ್ ನೋಡಿದ್ರೆ ಇವತ್ತಿನ ಮಾರ್ಕೆಟ್ ಕೋವಿಡ್ ಟೈಮ್ಗಿಂತ ದುಬಾರಿ ಅಂತ ಅನ್ಸುತ್ತೆ ಅಲ್ವಾ? ಹೌದು, ಈ ನಂಬರ್ ನೋಡಿದ ತಕ್ಷಣ ಇದೇ ಪ್ರಶ್ನೆ ಬರುತ್ತೆ. PE ಜಾಸ್ತಿ ಇದೆ ಅಂದ್ರೆ ಮಾರ್ಕೆಟ್ ದುಬಾರಿಯಾಗಿದೆ, ಸರಿ ತಾನೆ? ಆದರೆ ನಿಲ್ಲಿ, ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಇನ್ವೆಸ್ಟ್ಮೆಂಟ್ ಅನ್ನೋದು ರಿಯರ್ ವ್ಯೂ ಮಿರರ್ ನೋಡ್ಕೊಂಡು ಗಾಡಿ ಓಡಿಸಿದಾಗಲ್ಲ. ನಾವು ವಿಂಡ್ಶೀಲ್ಡ್ ನೋಡಿ ಮುಂದೆ ಹೋಗ್ಬೇಕು. ಮಾರ್ಕೆಟ್ನ ನಿಜವಾದ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ನಾವು ಹಿಂದೆ ನೋಡಬಾರ್ದು, ಮುಂದೆ ನೋಡಬೇಕು. ವಾರೆನ್ ಬಫೆಟ್ ಅವರ ಈ ಮಾತು ನೋಡಿ ಎಷ್ಟು ಸತ್ಯ ಅಲ್ವಾ? ಬಿಸ್ನೆಸ್ ಜಗತ್ತಲ್ಲಿ ರಿಯರ್ ವ್ಯೂ ಮಿರರ್ ಯಾವಾಗ್ಲೂ ಕ್ಲಿಯರ್ ಆಗಿ ಕಾಣುತ್ತೆ. ಆದರೆ ಇನ್ವೆಸ್ಟ್ಮೆಂಟ್ ಅನ್ನೋದು ಹಿಂದೆ ಏನಾಯ್ತು ಅನ್ನೋದ್ರ ಮೇಲಲ್ಲ, ಮುಂದೆ ಏನಾಗ್ಬೋದು ಅನ್ನೋದ್ರ ಮೇಲೆ ನಿಂತಿದೆ. ಹಾಗಾದ್ರೆ ಮುಂದೆ ಏನಾಗ್ತಿದೆ? ಇಲ್ಲಿದೆ ನೋಡಿ ಆ ಅಡಗಿರುವ ಸತ್ಯ. ಪೇಪರ್ ಮೇಲೆ ಕಾಣಿಸದೇ ಇರ್ಬೋದು, ಆದರೆ ಈ ಕ್ವಾರ್ಟರ್ನಲ್ಲಿ ನಿಫ್ಟಿ ಕಂಪನಿಗಳ ನಿಜವಾದ ಅಂಡರ್ಲೈಯಿಂಗ್ ಅರ್ನಿಂಗ್ಸ್ ಗ್ರೋತ್ 14-15% ಇದೆ. ಇದು ನಿಜಕ್ಕೂ ದೊಡ್ಡ ನಂಬರ್. ಹಾಗಾದ್ರೆ ಈ ಗ್ರೋತ್ ಯಾಕೆ ಎಲ್ಲೂ ಕಾಣಿಸ್ತಿಲ್ಲ? ಯಾಕಂದ್ರೆ ಒಂದು ಹೊಸ ಲೇಬರ್ ಕಾನೂನು ಬಂದಿದೆ. ಅದರ ಪ್ರಕಾರ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗಾಗಿ ಒಂದು ದೊಡ್ಡ ಮೊತ್ತದ ಹಣವನ್ನ ಪ್ರೊವಿಷನ್ ಆಗಿ ಎತ್ತಿಡಬೇಕಾಯಿತು. ಇದರಿಂದ ಪೇಪರ್ ಮೇಲಿನ ಪ್ರಾಫಿಟ್ ಸ್ವಲ್ಪ ಕಮ್ಮಿ ಕಾಣಿಸ್ತಿದೆ. ಆದರೆ ಇದು ಒನ್ ಟೈಮ್ ಎಫೆಕ್ಟ್ ಅಷ್ಟೇ. ಕಂಪನಿಗಳ ನಿಜವಾದ ಬಿಸ್ನೆಸ್ ಚೆನ್ನಾಗೇ ನಡೀತಿದೆ. ಈಗ ನೋಡಿ ಮ್ಯಾಜಿಕ್. ನಾವು ಈ 15% ಅರ್ನಿಂಗ್ಸ್ ಗ್ರೋತ್ ಅನ್ನು ಮುಂದಿನ 1 ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ನಿಫ್ಟಿಯ ಫಾರ್ವರ್ಡ್ PE ಅಂದ್ರೆ ಮುಂದಿನ ವರ್ಷದ PE 21.3ರಿಂದ 18.3ಕ್ಕೆ ಇಳಿಯುತ್ತೆ. ಈಗ ಹೋಲಿಸಿ ನೋಡಿ. ಕೋವಿಡ್ ಟೈಮ್ನಲ್ಲಿ PE 18.7 ಇತ್ತು. ಆದರೆ ಇವತ್ತಿನ ಫಾರ್ವರ್ಡ್ PE ಕೇವಲ 18.3. ಅಂದ್ರೆ ಏನು? ಅಂದ್ರೆ ಭವಿಷ್ಯದ ಗಳಿಕೆಯ ಆಧಾರದ ಮೇಲೆ ನೋಡಿದ್ರೆ ಇವತ್ತಿನ ಮಾರ್ಕೆಟ್ ಕೋವಿಡ್ ಟೈಮ್ಗಿಂತಾನೂ ಚೀಪ್ ಆಗಿದೆ. ಇದು ಈ ಇಡೀ ವಿಶ್ಲೇಷಣೆಯ ಕ್ಲೈಮ್ಯಾಕ್ಸ್. ಸರಿ, ಒಪ್ಕೊಳ್ಳೋಣ, ಮಾರ್ಕೆಟ್ ಚೀಪ್ ಆಗಿದೆ. ಆದ್ರೆ ಇದಿನ್ನೂ ಕೆಳಗೆ ಬೀಳೋ ಚಾನ್ಸ್ ಇಲ್ವಾ? ಖಂಡಿತ ಈ ಡೌಟ್ ಬರುತ್ತೆ. ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕಂದ್ರೆ ನಾವಿನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ನೋಡ್ಬೇಕು. ಹೌದು, ಒಳ್ಳೆ ಪ್ರಶ್ನೆ. 2008ರಲ್ಲಿ PE 12ಕ್ಕೆ, 2013ರಲ್ಲಿ 15ಕ್ಕೆ ಬಂದಿತ್ತು. ಅದೇ ರೀತಿ ಈಗಲೂ ಆಗೋಕ್ ಸಾಧ್ಯ ಇಲ್ವಾ?
ಆಗಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಒಂದು ದೊಡ್ಡ ವ್ಯತ್ಯಾಸ ಇದೆ. ಈ ಡೇಟಾ ನೋಡಿ, 2008 ಮತ್ತು 2013ರಲ್ಲಿ ಗೌರ್ಮೆಂಟ್ ಬಾಂಡ್ ಯೀಲ್ಡ್ ಅಂದ್ರೆ ಬಡ್ಡಿ ಸುಮಾರು 9% ಇತ್ತು. ಅಂದ್ರೆ ಸೇಫ್ ಆಗಿ 9% ಗಳಿಸ್ಬೋದಿತ್ತು. ಆದ್ರೆ ಇವತ್ತು ಅದು ಕೇವಲ 6.6% ಇದೆ. ಇದರ ಅರ್ಥ ಏನು? ಪಿಇ ಯಾವಾಗ್ಲೂ ರಿಲೇಟಿವ್. ಎಫ್ಡಿಯಲ್ಲಿ, ಬಾಂಡ್ಗಳಲ್ಲಿ ಕಡಿಮೆ ಬಡ್ಡಿ ಸಿಕ್ಕಾಗ ಜನ ತಾವಾಗಿಯೇ ಜಾಸ್ತಿ ರಿಟರ್ನ್ಸ್ಗೋಸ್ಕರ ಸ್ಟಾಕ್ ಮಾರ್ಕೆಟ್ ಕಡೆ ಬರ್ತಾರೆ. ಆಗ ಅವರು ಸ್ಟಾಕ್ಗಳಿಗೆ ಸ್ವಲ್ಪ ಜಾಸ್ತಿ ಬೆಲೆ ಕೊಡೋಕ್ಕೂ ರೆಡಿ ಇರ್ತಾರೆ. ಅದಕ್ಕೆ ಇವತ್ತಿನ ಕಡಿಮೆ ಬಡ್ಡಿದರದ ವಾತಾವರಣದಲ್ಲಿ ಪಿಇ ಸ್ವಲ್ಪ ಹೆಚ್ಚಾಗಿರೋದು ನಾರ್ಮಲ್. ಸರಿ, ಈ ಎಲ್ಲ ಅಂಕಿ ಅಂಶಗಳಿಂದ ನಾವು ಏನ್ ಕಲಿತ್ವಿ? ಇದು ಕೇವಲ ನಂಬರ್ಗಳ ಆಟ ಅಲ್ಲ, ಇದೊಂದು ಇನ್ವೆಸ್ಟ್ಮೆಂಟ್ ಫಿಲಾಸಫಿ. ಎಲ್ರೂ ಎಲ್ಲಿ ಭಯ ಪಡ್ತಾರೋ ಅಲ್ಲೇ ಅವಕಾಶ ಹುಟ್ಟುಕೊಳ್ಳುತ್ತೆ. ಇವತ್ತು ಮಾರ್ಕೆಟ್ನಲ್ಲಿ ಭಯ ಇದೆ, ನಿರಾಸೆ ಇದೆ, ಆದರೆ ಅದರ ಕೆಳಗೆ ಡೇಟಾ ತುಂಬಾ ಸ್ಟ್ರಾಂಗ್ ಆಗಿದೆ. ಈ ಭಯ ಮತ್ತು ಸ್ಟ್ರಾಂಗ್ ಡೇಟಾ ಸೇರಿ ಒಂದು ಅದ್ಭುತ ಅವಕಾಶವನ್ನು ಸೃಷ್ಟಿ ಮಾಡ್ತಿದೆ. ಹಾಗಾಗಿ ಕೊನೆಯದಾಗಿ ಈ ಪ್ರಶ್ನೆಯನ್ನ ನಾವೇ ನಮಗೆ ಕೇಳ್ಕೊಳ್ಬೇಕು. ನಾವು ಗಾಡಿಯ ರಿಯರ್ ವ್ಯೂ ಮಿರರ್ ನೋಡ್ತಿದ್ದೀವಾ ಅಥವಾ ಮುಂದಿರೋ ವಿಂಡ್ಶೀಲ್ಡ್ ನೋಡ್ತಿದ್ದೀವಾ? ಹಿಂದೆ ಏನಾಯ್ತು ಅಂತ ನೋಡಿ ಭಯಪಡ್ತಿದ್ದೀವಾ ಅಥವಾ ಮುಂದೆ ಏನ್ ಆಗ್ಬಹುದು ಅಂತ ಡೇಟಾ ನೋಡಿ ಯೋಚನೆ ಮಾಡ್ತಿದ್ದೀವಾ? ಯೋಚನೆ ಮಾಡಿ.